ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಮಿನಿ ಸೌತ್ ಥಾಲಿ ಮಾಡಬೇಕು ಅಂತ ಇದ್ದೀನಿ. ಏನೇನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮಿನಿ ಸೌತ್ ಇಂಡಿಯನ್ ಥಾಲಿಗೆ ಅನ್ನ, ಪಪ್ಪು, ಬೆಂಡಿ ಫ್ರೈ ಮತ್ತು ಹಪ್ಪಳ ಇದಿಷ್ಟು ಮಾಡಬೇಕು ಅಂತ ಇದ್ದೀನಿ. ಫಸ್ಟ್ ನಾನು ಪಪ್ಪು ರೆಡಿ ಮಾಡ್ತೀನಿ. ಅದಕ್ಕೆ ಫಸ್ಟ್ ಕುಕ್ಕರ್ ಇಟ್ಟು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಎಣ್ಣೆ ಹಾಕ್ತಾ ಇರೋದು, 2 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ಒಗ್ಗರಣೆಗೆ ನಾನು ಫಸ್ಟಿಗೆ ಟೊಮೆಟೊ ಮತ್ತು ಇದು ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ತೊಗರಿಬೇಳೆ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ. ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡೆ, ಬಟ್ ಅದು ಆನೇ ಆಗಿರಲಿಲ್ಲ. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಬೆಂದ ಮೇಲೆ ಸೊಪ್ಪು, ಸೊಪ್ಪು ಇನ್ನು ಬೇಯಬೇಕದು. ನನ್ನ ವಿಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ನಾನು ರೆಕಾರ್ಡಿಂಗ್ ಆನೇ ಮಾಡಿಲ್ಲ. ಸೊಪ್ಪು ಸ್ವಲ್ಪ ಬಾಡಬೇಕು, ಆಮೇಲೆ ಬೇಳೆ ಹಾಕ್ತೀನಿ. ಪಪ್ಪು ಮಾಡೋಕ್ಕೆ ನಾನು ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿದ್ದೀನಲ್ಲ, ಬೇಕು ಅಂದರೆ ಬೇರೆ ಸೊಪ್ಪುಗಳನ್ನು ಹಾಕ್ಬೋದು, ಆದರೆ ಟೇಸ್ಟ್ ಎಳಿಬಾರ್ದು. ಅಂದರೆ ಇದಕ್ಕೇನು ಹೊಂದ್ಕೋಬೇಕು ಎಲ್ಲ ಸೊಪ್ಪಿಗೂ, ಆ ಥರದ ಸೊಪ್ಪುಗಳನ್ನ ಹಾಕ್ಬೋದು. ಈಗ ಈ ಸೊಪ್ಪನ್ನ ಹಾಕಿ ಇದಕ್ಕೆ ಯಾವುದೋ ಬೇರೆ ಟೇಸ್ಟ್ ಬರೋ ಥರ, ತುಂಬ ಹುಳಿ ಬರೋ ಥರ ಸೊಪ್ಪು ಎಲ್ಲ ಹಾಕಿ ಟೇಸ್ಟು ಕೆಟ್ಟೋಗ್ಬಿಡತ್ತೆ. ಇದು ಮಾಡೋದು ತುಂಬ ಈಸಿ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೆಲ್ದಿ ಕೂಡ. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋದು ಬರೀ 2 ಟೇಬಲ್ ಸ್ಪೂನ್ ಎಣ್ಣೆ ಮಾತ್ರ. ದಂಟಿನ ಸೊಪ್ಪು ನೀಟಾಗಿ ವಾಶ್ ಮಾಡಿ ಆದ್ಮೇಲೆ ಅದೇನು ಸ್ಟೆಮ್ ಇರುತ್ತೆ ಅಲ್ಲ, ಏನು ಸ್ಟೆಮ್ ಇರುತ್ತೆ ಅದ್ರ ಸಮೇತ ಕಟ್ ಮಾಡಬೇಕು. ಬೇರೆ ಸೊಪ್ಪನ್ನ ನಾವು ಸೋಸ್ತೀವಲ್ಲ, ಬರೀ ಎಲೆ ಮಾತ್ರ ಸಪ್ರೇಟ್ ಮಾಡಿ ಕಟ್ ಯೂಸ್ ಮಾಡ್ತೀವಿ ಅಲ್ಲ, ಆ ಥರ ಅಲ್ಲ. ಇದರಲ್ಲಿ ರೂಟ್ ಬಿಟ್ರೆ, ಬೇರ್ ಬಿಟ್ರೆ ಇನ್ನು ಉಳಿದೆಲ್ಲದು ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸೊಪ್ಪು ಒಂದು 20% ಬೆಂದಿದೆ. ಈಗ ಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸೊಪ್ಪು ಬೇಳೆ ಎಲ್ಲ ನಮಗೆ ಯಾವ ತರ ಬೇಕು ಆ ತರ ಹದಕ್ಕೆ. ನಾನೀಗಿಲ್ಲಿ ಮಾಡ್ತಾ ಇರೋದು 5 ಸರ್ವಿಂಗ್ಸ್ ಪಪ್ಪು ಆಗೋ ಅಷ್ಟು. ಮತ್ತೆ ಅದು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ ಬರ್ಸ್ಬೇಕು. ಸೊ ಪಪ್ಪುದು ವಿಷಲ್ ಬರೋ ಅಷ್ಟರಲ್ಲಿ ನಾನು ಅನ್ನ ರೆಡಿ ಮಾಡಿಬಿಡ್ತೀನಿ.
ಸೊ ಒಂದ್ ಕಡೆ ಅನ್ನ ರೆಡಿ ಆಗ್ತಿದೆ, ಇನ್ನೊಂದ್ ಕಡೆ ಪಪ್ಪು ರೆಡಿ ಆಗ್ತಾ ಇದೆ. ಇದೆರಡು ಆಗೋ ಅಷ್ಟರಲ್ಲಿ ನಾನು ಬೆಂಡಿ ಫ್ರೈಗೆ ರೆಡಿ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಹೆಚ್ಚುವಾಗ ಯಾವಾಗಲೂ ನಮ್ಮದು ಅಂಗೈ ಅಂದರೆ ನಮ್ಮ ಪಾಮಲ್ಲಿ ಎಷ್ಟು ಹಿಡಿಸೋಕೆ ಸಾಧ್ಯನೋ ಅಷ್ಟು ಇಟ್ಕೊಂಡು ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮ ಕೆಲಸನೇ ಬೇಗ ಬೇಗ ಆಗುತ್ತೆ. ಸೊ ಬೇಗ ಬೇಗ ಅಡುಗೆ ಮುಗಿಸಿ ನಾವು ಫ್ರೀ ಆಗ್ಬೋದು. ಬಟ್ ಒಂದೊಂದು ಎರಡೆರಡು ಕಟ್ ಮಾಡ್ತಾ ನಿಂತರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಕುಕ್ಕರ್ 2 ವಿಷಲ್ ಆಯಿತು. ಆ ಕಡೆ ಅನ್ನ ಆಗ್ತಾ ಇದೆ, ಈ ಕಡೆ ಬೆಂಡಿ ಫ್ರೈಗೆ ಬೆಂಡೆಕಾಯಿ ರೆಡಿ ಇದೆ. ಬೆಂಡೆಕಾಯಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಸ್ವಲ್ಪ ಖಾರದ ಪುಡಿ. ಇದಿಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ನಾನು ಬೆಂಡಿ ಫ್ರೈಗೆ ಏನು ಮಸಾಲೆ ಆ್ಯಡ್ ಮಾಡಿಲ್ಲ, ಬರೀ ಉಪ್ಪು, ಅರಿಶಿನ ಮತ್ತೆ ಖಾರದ ಪುಡಿ ಅಷ್ಟೇ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಬೆಂಡಿ ಫ್ರೈ ರೆಡಿ ಆಯ್ತು. ಬೇಳೆ ಬೆಂದಿದೆ, ಈಗ ಪಪ್ಪುಗೆ ಒಗ್ಗರಣೆ ರೆಡಿ ಮಾಡಬೇಕು. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇನೆ ಸಾಸಿವೆ, ಜೀರಿಗೆ ಸಿಡಿತಾ ಇದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಕರಿಬೇವು. ಸ್ವಲ್ಪ ಬೆಳ್ಳುಳ್ಳಿ ಕೆಂಪು ಹಾಕ್ತಿದ್ದಾಗೇನೆ ಇದನ್ನೆಲ್ಲ ಹಾಕಬೇಕು. ಒಗ್ಗರಣೆ ಹಾಕಿ ಬೇಯಿಸಿದ ಬೇಳೆ, ಸೊಪ್ಪು ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹುಣಸೆ ರಸ, ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದ್ರೆ ಪಪ್ಪು ರೆಡಿ ಆಯ್ತು. ಈಗ ಇದನ್ನ ಮುಚ್ಚಿ ಸ್ಟವ್ ಆಫ್ ಮಾಡಿದೆ. ಈಗ ಅನ್ನ ರೆಡಿ ಆಯ್ತು, ಪಪ್ಪು ರೆಡಿ ಆಯ್ತು, ಬೆಂಡಿ ಫ್ರೈ ರೆಡಿ ಆಯ್ತು. ಈಗ ಹಪ್ಪಳ ಮಾಡೋ ಟೈಮ್. ಹಪ್ಪಳ ಕರಿಯೋಕೆ ನನ್ನ ಹತ್ರ ಒಂದು ಟಿಪ್ಸ್ ಇದೆ. ಏನಂದ್ರೆ, ನಾವು ಎಣ್ಣೆನ ಜಾಸ್ತಿ ಹಾಕಿ ಹಪ್ಪಳ ಕರಿಯೋದ್ರ ಬದಲು ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಹಪ್ಪಳ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ.
ನಾನು ಹಪ್ಪಳ ಕರಿಯೋಕ್ಕೆ ಇಷ್ಟೇ ಎಣ್ಣೆ ಹಾಕಿದ್ದೀನಿ. ದೆನ್ ಈ ಥರ 1 ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿ ತುಂಬ ಹಪ್ಪಳ ಕರಿಬೋದು, ಆಗ ಎಣ್ಣೆನೂ ವೇಸ್ಟ್ ಆಗೋದಿಲ್ಲ. ಅಡುಗೆ ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಪ್ಲೇಟಿಂಗ್ ಟೈಮ್. ಅನ್ನ, ಬೆಂಡಿ ಫ್ರೈ, ಪಪ್ಪು, ಉಪ್ಪಿನಕಾಯಿ ಹಾಗೆ ಹಪ್ಪಳ. ನಾವು ಏನು ಅಡುಗೆ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈ ರೀತಿಯಾಗಿ ವೆರೈಟೀಸ್ ಆಫ್ ಅಡುಗೆನ ಮನೆಯಲ್ಲೇ ಮಾಡ್ಬೋದು. ಸೌತ್ ಇಂಡಿಯನ್ ಮಿನಿ ಥಾಲಿ ರೆಡಿ ಆಯಿತು ವಿತೌಟ್ ಕರ್ಡ್ ಆ್ಯಂಡ್ ಬಟರ್ ಮಿಲ್ಕ್. ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮಾಡಿರೋ ವೆರೈಟೀಸ್ ಎಲ್ಲದೂ ತುಂಬ ಟೇಸ್ಟಿಯಾಗಿದೆ, ಟ್ರೈ ಮಾಡಿ.